ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಮೊದಲನೇದಾಗಿ ವಿವಿಡ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ. ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಸಿಂಹರಾಶಿಯಲ್ಲೇ ಕೇತುವಿನ ಸಂಚಾರ, ಹಾಗೆ ಸಪ್ತಮ ಸ್ಥಾನದಲ್ಲಿ ರಾಹುವಿನ ಸಂಚಾರ, ಅಷ್ಟಮದಲ್ಲಿರುವಂತ ಶನೇಶ್ವರ ಸ್ವಲ್ಪ ಮಟ್ಟಿಗೆ ನಿಮಗೆ ಕೋಪ ಹೆಚ್ಚಾಗಿ ಬರುವಂತ ತಿಂಗಳು ಇದಾಗಿರ್ತದೆ. ಕೋಪವನ್ನು ನೀವು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಟೆನ್ಷನ್ ಆಗುವಂತ ತಿಂಗಳು ಇದಾಗಿರೋದ್ರಿಂದ ಯಾವುದೇ ವ್ಯವಹಾರ ಸಾವಧಾನವಾಗಿ ನೀವು ಮಾಡೋದ್ರಿಂದ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೋಡಬಹುದು. ಯಾವುದೇ ಒಂದು ಒತ್ತಡ ಕೊಡುವಂತ ವಿಚಾರಗಳನ್ನ ನೀವು ಜುಲೈ ತಿಂಗಳನ್ನ ಮುಂದಕ್ಕೆ ಹಾಕೊಳ್ಳೋದು, ಆಗಸ್ಟ್ ತಿಂಗಳಲ್ಲಿ ಮಾಡ್ಕೊಳ್ಳೋದು ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡಬಹುದು. ಯಾವುದೇ ಕೆಲಸ ಸ್ವಲ್ಪ ತಡೆ ಆದ್ರೂ ಕೂಡ ನೀವು ಅದ್ರ ಬಗ್ಗೆ ಚಿಂತೆಯನ್ನ ಪಡಬೇಡಿ. ಯಾಕಂದ್ರೆ ಶನೇಶ್ವರ ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಬೇಗ ಕೆಲಸಗಳನ್ನ ಆಗಕ್ ಬಿಡಲ್ಲ. ಒಂದ್ ಸ್ವಲ್ಪ ಮಟ್ಟಿಗೆ ವಿವಾಹದ ಸಂಬಂಧಿತ ಯಾವುದೇ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ವಿಶೇಷವಾದಂತಹ ಒಂದು ವಿಚಾರನ ನೀವು ಪಡ್ಕೋಬೇಕು ಅಂತಂದ್ರೆ ಸ್ವಲ್ಪ ತಡೆ ಆದ್ರೂ ಕೂಡ ಅದನ್ನ ನೀವು ಸಾಧಾರಣವಾಗಿ ನೀವು ಪಡ್ಕೋಬೇಕಾಗತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಯಾವುದೇ ವ್ಯವಹಾರಗಳು ಪಾರ್ಟ್ನರ್ಶಿಪ್ ಇಂದ ಸ್ವಲ್ಪ ಅಡೆತಡೆ ಆಗೋದ್ರಿಂದ ನೀವು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ವಾಹನ ಚಲಾವಣೆ ಮಾಡುವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಮಧ್ಯರಾತ್ರಿ ಪ್ರಯಾಣ ಸಿಂಹರಾಶಿಯವರಿಗೆ ಅಷ್ಟೊಂದು ಒಳ್ಳೇದಲ್ಲ. ಹಾಗೆ ಖರ್ಚುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂತ ತಿಂಗಳಾಗಿರ್ತದೆ. ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂತ ತಿಂಗಳಾಗಿರೋದ್ರಿಂದ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ದೇವತಾ ಅನುಗ್ರಹವನ್ನ ಪಡೆಯುವಂತ ತಿಂಗಳು ಇದಾಗಿರೋದ್ರಿಂದ ನೀವು ಸ್ವಲ್ಪ ವಿಶೇಷವಾಗಿ ದೇವಿಯ ಅನುಗ್ರಹವನ್ನ ನೀವು ಪಡೆಯಿರಿ. ಹಾಗೆ ವೃತ ಅಲೆದಾಟ ಇರುವಂತ ತಿಂಗಳು ಇದಾಗಿರ್ತದೆ. ಸ್ವಲ್ಪ ಯಾವುದೇ ವ್ಯವಹಾರಗಳನ್ನ ನೀವು ಸ್ವಲ್ಪ ಅಡೆತಡೆ ಆದ್ರೂ ಕೂಡ, ನೀವು ಅಲೆದಾಟ ಆದ್ರೂ ಕೂಡ ನೀವು ಧೃತಿ ಕೆಡದೆ ಅದನ್ನ ಕೆಲಸನ ಪೂರ್ಣಗೊಳಿಸಿ. ಸಣ್ಣ ಪುಟ್ಟ ಕೆಲಸಗಳು ಸ್ವಲ್ಪ ನಿಧಾನ ಕೂಡ ಆಗುತ್ತೆ. ಹಾಗೆ ರಾಶಿಯಾಧಿಪತಿ ಅನುಗ್ರಹದಿಂದ ಯಾವುದೇ ಒಂದು ಒತ್ತಡ ಆಗದೆ ನೀವು ಅದನ್ನ ಈ ತಿಂಗಳಲ್ಲಿ ನಿಭಾಯಿಸ್ಕೊಳ್ತೀರಾ. ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಿಮ್ಗೆ ಧೈರ್ಯ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಈ ತಿಂಗಳಲ್ಲಿ ಸ್ವಲ್ಪ ಅನುಗ್ರಹ ಇರೋದ್ರಿಂದ ನೀವು ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡಿದ್ರು ಕೂಡ ತಡೆ ಆದ್ರೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಹಾಗೆ ಹೊಸ ಒಂದು ವ್ಯವಹಾರದ ಸ್ಥಳ ಓಪನ್ ಮಾಡುವಂತ ಯೋಗ ಸಿಗೋದ್ರಿಂದ ಆಗಿರ್ಬೋದು, ಆಲೋಚನೆ ಮಾಡುವಂತ ವಿಚಾರ ನಿಮ್ ಮನಸ್ಸಲ್ಲಿ ಬರೋದ್ರಿಂದ ನೀವು ಅದನ್ನ ತರಬಹುದು. ಒಂದ್ ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟ್ ಕೆಲಸಗಳಾಗಿರ್ಬೋದು, ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಆಫೀಸ್ ಕೆಲಸಗಳಿಗೆ ಅನುಕೂಲ ಆಗಿರುವಂತ ತಿಂಗಳಿದಾಗಿರೋದ್ರಿಂದ ನೀವು ಯಾವುದೇ ವ್ಯವಹಾರನ ಚಿಂತೆ ಇಲ್ಲದೆ ನೀವು ಶುರು ಮಾಡಬಹುದು. ಒಂದ್ ಸ್ವಲ್ಪ ಸಮಾಧಾನದಿಂದ ಈ ತಿಂಗಳನ್ನ ನೀವು ಮುಂದುವರಿಸೋದ್ರಿಂದ ಹೆಚ್ಚಾಗಿ ಶುಭ ಫಲವನ್ನು ನೀವು ನೋಡ್ತೀರಾ. ಹಾಗೆ SLC ಮತ್ತೆ PUC ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಹೈಯರ್ ಸ್ಟಡೀಸ್ ಮಾಡುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಸ್ವಲ್ಪ ನಿಮ್ಗೆ ಒತ್ತಡ ಆದ್ರೂ ಕೂಡ ನೀವು ಅದನ್ನ ಚಿಂತೆ ಪಡಬೇಡಿ. ಹಾಗೆ ಅತಿಯಾದಂತ ಒಂದು ಮಧ್ಯರಾತ್ರಿ ನೀವು ಎಚ್ಚರಿಕೆಯಿಂದ ವಹಿಸೋದಾಗಿರ್ಬೋದು, ನಿದ್ರಾಭಂಗ ಆಗುವಂತ ಸಾಧ್ಯತೆ ಬಂದ್ರೂ ಕೂಡ ಅದನ್ನ ಸಮಾಧಾನವಾಗಿ ಸ್ವೀಕಾರ ಮಾಡ್ಬೇಕಾಗತ್ತೆ. ಒಂದ್ ಸ್ವಲ್ಪ ಮಟ್ಟಿಗೆ ಆಲಸ್ಯ ಮನೋಭಾವ, ಸೋಮಾರಿತನ, ಸ್ವಲ್ಪ ಜಂಜಾಟ ಅನ್ಸಿದ್ರು ಕೂಡ ನೀವು ಹನುಮಂತ ದೇವರನ್ನ ದರ್ಶನ ಮಾಡೋದ್ರಿಂದ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡಬಹುದು. ಹಾಗೆ ವಿಶೇಷವಾಗಿ ಸಿಂಹ ರಾಶಿಯವರು ಸ್ವಲ್ಪ ಮಟ್ಟಿಗೆ ರಾಶಿಯಾಧಿಪತಿ ಅನುಗ್ರಹ, ಕುಜನ ಅನುಗ್ರಹ ಆಗಿರ್ಬೋದು, ಹಾಗೆ ಒಂದ್ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ವಾತಾವರಣ ಇರೋದ್ರಿಂದ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲ ಇರುತ್ತೆ. ಗುರು 12ರಲ್ಲಿ ಸಂಚಾರ ಇರೋದ್ರಿಂದ ಹೆಚ್ಚಾಗಿ ಗುರುನಿಂದನೆ ದೈವನಿಂದನೆ ಮಾಡಬೇಡಿ. ಹಾಗೆ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು 5 ನಿಮಿಷ ಕುತ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದು. ಒಂದ್ ಸ್ವಲ್ಪ ಮಟ್ಟಿಗೆ ಸರ್ಪನ ಸನ್ನಿಧಿಗಳಂತ ಹೇಳ್ತೀವಿ, ಅಂದ್ರೆ ಅಶ್ವತ್ಥಕಟ್ಟೆ ಆಗಿರ್ಬೋದು, ನಾಗರಕಲ್ಲಾಗಿರ್ಬೋದು, ಅಥವಾ ನಾಗ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ಕಾಳಹಸ್ತಿಯಲ್ಲಿ ರಾಹುಕಿದ ಶಾಂತಿನ ಮಾಡಿಸೋದ್ರಿಂದ ಈ ತಿಂಗಳಲ್ಲಿ ಬರುವಂತ ಒಂದು ಅಡೆತಡೆ ನೀವು ಪರಿಹಾರ ಮಾಡ್ಕೋಬಹುದು. ವಿಶೇಷವಾಗಿ ಹುತ್ತಕ್ಕಾಗಿರ್ಬೋದು, ನಾಗರಕಲ್ಲ ಪ್ರದಕ್ಷಿಣೆ ಹಾಕೋದ್ರಿಂದ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ತೀರಾ. ಹಾಗೆ ಭಾನುವಾರ ದಿನ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಥವಾ ಓಂ ರುದ್ರದೇವಾಯ ನಮಃ ಮಂತ್ರ ಜಪ ಮಾಡೋದ್ರಿಂದ ಸಿಂಹರಾಶಿಯವರು ಹೆಚ್ಚಿನ ಫಲವನ್ನ ನೀವು ನೋಡ್ಬೋದು. ಹಾಗೆ ವಿಶೇಷವಾಗಿ ಯಾರ್ಯಾರು ವ್ಯವಸಾಯ ಮಾಡುವಂತವ್ರಿಗೆ ಹೆಚ್ಚಾಗಿ ಲಾಭ ನೋಡುವಂತ ತಿಂಗಳಿದಾಗಿರ್ತದೆ. ಒಂದ್ ಸ್ವಲ್ಪ ಮಟ್ಟಿಗೆ ನೀವು ಬೆಳೆದಿರುವಂತ ಬೆಳೆಗೆ ಒಳ್ಳೆ ರೀತಿಯಲ್ಲಿ ಬೆಳೆ ಸಿಗೋದ್ರಿಂದ ಕೂಡ ಅಥವಾ ಒಳ್ಳೆ ಬೆಲೆ ಕೂಡ ನಿಮ್ಗೆ ಅನುಕೂಲ ಇರ್ತದೆ. ಈ ತಿಂಗಳಲ್ಲಿ ನೀವು ಅದನ್ನ ಮುಂದುವರಿಸಬಹುದು. ಹಾಗೆ ಯಾರ್ಯಾರು ಮನೆಯಲ್ಲಿ ಗೃಹಿಣಿಯರು ಹೊಸದಾಗಿ ಕೆಲಸಕ್ಕೆ ಪ್ರಾರಂಭ ಮಾಡ್ಬೇಕು ಅನ್ಕೊಳ್ತಿದ್ರು
ಈ ತಿಂಗಳಲ್ಲಿ ಪ್ರಾರಂಭ ಮಾಡೋದ್ರಿಂದ ಹೆಚ್ಚಾಗಿ ನೀವು ಶುಭ ಫಲವನ್ನು ನೋಡ್ತೀರಾ. ಹಾಗೆ ಮಕ್ಕಳು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಅದನ್ನ ಕಿರಿಕಿರಿ ಮಾಡಿಕೊಳ್ಳದೆ ನೀವು ಸಾವಧಾನವಾಗಿದ್ರೆ ಅನುಕೂಲ ಇರ್ತದೆ. ಪ್ರತಿನಿತ್ಯ ಗುರುವಿನ ನಮಸ್ಕಾರ ಮಾಡೋದ್ರಿಂದ ಆಗಿರಬಹುದು, ನಾಮಸ್ಮರಣೆ ಮಾಡೋದ್ರಿಂದ ಹೆಚ್ಚಾಗಿ ನೀವು ಶುಭ ಫಲವನ್ನು ನೀವು ನೋಡ್ತೀರಾ. ಹಾಗೆ ಸಿಂಹರಾಶಿಯವರು ವಿಶೇಷವಾಗಿ ಯಾವುದೇ ಒತ್ತಡನ ಮಾಡ್ಕೊಳ್ದೆ ಈ ತಿಂಗಳನ್ನ ನೀವು ಮುಂದುವರಿಸಬೇಕಾಗತ್ತೆ.